ಹಾಯ್ ವೆಲ್ಕಮ್ ಟು ಶ್ವೇತಗುರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಒಂದು ನಾರ್ಮಲ್ ಡೇ ವ್ಲಾಗ್ಸ್ ಹೇಗಿರುತ್ತೆ ನನ್ನ ದಿನಚರಿ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಅನಿಸುತ್ತೆ ಫ್ರೆಂಡ್ಸ್, ವ್ಲಾಗ್ ಮಾಡೋದು ಬೇಡ, ಸುಮ್ಮನೆ ಯಾಕೆ ವ್ಯೂಸ್ ಬರಲ್ಲ ಮತ್ತು ಸಬ್ಸ್ಕ್ರೈಬರ್ಸ್ ಆಗಲ್ಲ ಅಂತ ಅನಿಸುತ್ತೆ. ಬಟ್ ವ್ಲಾಗ್ ಅಂದರೆ ನನಗೆ ತುಂಬಾ ಇಷ್ಟ. ಬಟ್ ನನಗೆ ಮೆಮೊರಿ ಆಗಿರುತ್ತಲ್ವ, ಮಾಡೋಣ. ಒಂದು ಬೇರೆ ಈಗ ಹಳೆ ವಿಡಿಯೋಸ್ ಎಲ್ಲ ನೋಡ್ತಿದ್ರೆ ನನಗೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಅಂತಲೂ ನನ್ನ ಮೇಲೆ ನನಗೆ ಪ್ರೌಡ್ ಕೂಡ ಇದೆ. ಅದಕ್ಕೋಸ್ಕರ ಮಾಡೋಣ, ಯಾವಾಗಲಾದ್ರೂ ಒಂದಲ್ಲ ಒಂದಿನ ನಾನೇ ನನ್ನ ಮೆಮೊರೀಸ್ನ ರೀಕಾಲ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್, ಬಟ್ ಆಗೋದಿಲ್ಲ. ಏನು ಮಾಡಲಿ, ಡೈಲಿ ಮಾಡಿದ್ದೇ ಕೆಲಸ. ಬೇರೆ ವ್ಲಾಗರ್ಸ್ ಎಲ್ಲನೂ ಡೈಲಿ ಮಾಡಿದ ಕೆಲಸನೇ ರೊಟೀನ್ ಹಾಕ್ತಾರೆ. ಬಟ್ ನನಗೆ ಆ ಥರ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ. ಏನಾನ ಒಂದು ಕಂಟೆಂಟ್ ಇರಬೇಕು ಅಂತ ಆಸೆ ಪಡ್ತೀನಿ ಅಷ್ಟೇ ನಾನು. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಡೇನ ಒಂದು ವ್ಲಾಗ್ನ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗಿಂದ ವ್ಲಾಗ್ನ ಶೂಟ್ ಮಾಡಿದ್ದೀನಿ. ಹೇಗಿರುತ್ತೆ ಏನು ಅಂತ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್, ನಮ್ಮ ಮನೆಗೆ ಗೃಹ ಮಂತ್ರಿಯವರು, ಸುವರ್ಣ ಗೃಹ ಮಂತ್ರಿಯವರು ಶೂಟಿಂಗೇ ಬಂದಿದ್ದು ಫ್ರೆಂಡ್ಸ್. ಆವತ್ತಿನ ದಿನ ಅಂತೂ ಏನು ಶೂಟ್ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ಪ್ರೋಗ್ರಾಮ್ ಅಂತೂ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ನಮ್ಮ ಮನೇಲಂತೂ ನಮ್ಮ ಫ್ಯಾಮಿಲಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀವಿ. ದಯವಿಟ್ಟು ನಾನು ಒಂದು ದಿನ ಕಮ್ಯುನಿಟಿ ಪೋಸ್ಟ್ ಮಾಡಿರ್ತೀನಿ, ಯಾವತ್ತು ಟಿ ವಿಯಲ್ಲಿ ಟಿ ವಿಯಲ್ಲಿ ಪ್ರೋಗ್ರಾಮ್ನ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಆವತ್ತು ಮಿಸ್ ಮಾಡದೆ ಎಲ್ಲರೂ ನಮ್ಮದು ಗೃಹ ಮಂತ್ರಿ ಎಪಿಸೋಡ್ನ ವಾಚ್ ಮಾಡಿ. ನಿಮಗೂ ಕೂಡ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಗುರಜ್ ವ್ಲಾಗ್ಸ್. ಇಲ್ಲಿ ಬಂದು ನಮ್ಮ ಬಲ್ಲು ಸಿಕ್ಕಾಕೊಂಡಿದ್ದಾನೆ. ಕಾಂಪೌಂಡ್ಸ್ ಒಂದಲ್ಲಿ ಅಲ್ಲಿ ಮಾಪ್ ಎಲ್ಲ ಇಟ್ಟಿದ್ನ, ಅದಕ್ಕೆ ಬರೋದಕ್ಕೆ ಜಾಗ ಆಗ್ತಾಯಿಲ್ಲ. ಅದಕ್ಕೆ ನಾನು ಎದ್ದಿದ್ದೀನಿ ಅಂತ ಕೇಳಿಸ್ಕೊಂಡು ಬೊಗ್ಳಿ ಹೋಗ್ತಾ ಇರೋದು ನನ್ನ. ಆಮೇಲೆ ಹೋಗಿ ಅದನ್ನು ತೆಗ್ದಿದ ತಕ್ಷಣ ಬಂದ ಆಚೆ. ಅಲ್ಲಿ ಹೋಗಿ ಮಾತ್ರ ಗೊತ್ತಾಯ್ತು ಅವನಿಗೆ, ಬರೋದಕ್ಕೆ ಗೊತ್ತಾಗಲಿಲ್ಲ ಅವನಿಗೆ. ಆಮೇಲೆ ಬೆಳಗ್ಗೆ ಎದ್ದು ಅವನೊಂದು ಸಲ ಮಾತಾಡ್ಸಿದ್ರೇ ಅವನಿಗೆ ಸಮಾಧಾನ ಆಗೋದು. ಇಲ್ಲ ಅಂದರೆ ಅವನಿಗೆ ಸಮಾಧಾನ ಅನ್ನೋದೇ ಆಗೋದಿಲ್ಲ. ಒಂದು ಸಲ ಮುಟ್ಟಿ ಮಾತಾಡ್ಸಿದ್ಮೇಲೆ ಆಚೆ ಬಿಟ್ಟರೆ ಹೋಗ್ಬಿಡ್ತಾನೆ ಆಚೆ. ಈ ಥರ ಇರುತ್ತೆ ನಂದು ಮಾರ್ನಿಂಗ್ ರೊಟೀನು. ಮಕ್ಕಳಿಗೆಲ್ಲ ಟಿಫನ್ ಮಾಡಬೇಕಿನ್ನು. ಆಚೆ ಸಿಂಪಲಾಗಿ ಈ ಥರ ಒಂದು ರಂಗೋಲಿನ ಹಾಕಿದ್ದೆ. ಆಮೇಲೆ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ಫ್ರೆಂಡ್ಸ್. ಆಮೇಲೆ ಯಾವುದೇ ಥರದ ವ್ಲಾಗ್ ನಾನು ಮಾಡ್ಕೊಂಡಿಲ್ಲ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರಲ್ಲ, ಆಫ್ಟರ್ನೂನು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಎದ್ದಾದಮೇಲೆ ಈಗ ಬಟ್ಟೆ ಎಲ್ಲ ಸ್ವಲ್ಪ ಇತ್ತು ಹಾರಾಕೋಣ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀನಿ. ನಾವು ಬಂದು ಬಾಲ್ಕನಿಯಲ್ಲೇ ಹಾರಾಕ್ಕೊಳ್ಳೋದು. ನೋಡಿದ್ರೆ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ಚೆನ್ನಾಗಿದೆ ಅಂತ ಸ್ವಲ್ಪ ಹೊತ್ತು ಮಳೆಯಲ್ಲಿ ಫೀಲ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಳೆಯೆಲ್ಲ ನೋಡಿ ಆಮೇಲೆ ಸ್ಕೂಲ್ ಹತ್ರಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಹಾರಾಕ್ತಿದ್ದೆ. ಮತ್ತು ಹಿಂದಿನ ದಿನ ಹಾರಾಕಿದ ಬಟ್ಟೆ ಕೂಡ ಹಾಗೆ ಇತ್ತು ಫ್ರೆಂಡ್ಸ್, ಅದನ್ನು ಕೂಡ ಎತ್ತಿರಲಿಲ್ಲ ನಾನು. ಈಗ ಏನು ಮಾಡ್ತೀನಿ ಅಂದರೆ ಫಸ್ಟ್ ಅದನ್ನೆಲ್ಲ ಎತ್ಕೊಂಡು ಅಲ್ಲಲ್ಲೇ ಮಡ್ಚ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನಾನು ಎತ್ಕೊಂಡು ಮನೇಲಿ ಗುಡ್ಡೆ ಹಾಕ್ಕೊಂಡು ಮಡ್ಚೋದಿಲ್ಲ, ಅಲ್ಲೇ ಮಡ್ಚಿಬಿಟ್ಟು ಇರೋ ಬಟ್ಟೆ ಎಲ್ಲ ಹಾರಾಕೊಂಡ್ರೆ ಒಂಥರ ಬೇಗ ಕೆಲಸ ಮುಗಿಯುತ್ತೆ ಅನ್ನೋ ಥರ ಫೀಲ್ ನನಗಂತೂ. ಇದನ್ನೆಲ್ಲ ಮಕ್ಕಳೇ ಮಾಡ್ಬೋದು ಫ್ರೆಂಡ್ಸ್. ಆದರೆ ನಮ್ಮ ಮನೆಯಲ್ಲಿ ಮಕ್ಕಳು ಸ್ವಲ್ಪ ಸ್ಕೂಲ್ಗೆ ಹೋಗಿ ಬರೋದ್ರಲ್ಲೇ ಟಯರ್ಡ್ ಆಗಿರ್ತಾರೆ ಅಂದ್ಬಿಟ್ಟು ನಾನೇನು ಅವ್ರಿಗೆ ಯಾರಿಗೂ ಹೇಳೋದಿಲ್ಲ ಫ್ರೆಂಡ್ಸ್. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ.
ಈಗ ಸ್ಕೂಲ್ ಹತ್ರಕ್ಕೆ ಹೋಗಬೇಕು, ಟೈಮ್ ಆಗಿದೆ. ಮಳೆ ಕೂಡ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವಿಲ್ಲಿ ಮಳೆ ಬರ್ತಾ ಇರೋದನ್ನು. ಆಮೇಲೆ ಬಟ್ಟೆ ಎಲ್ಲ ಮಡಚಿಟ್ಟು ಹೋಗೋಣ, ಅಷ್ಟರಲ್ಲಿ ಕಮ್ಮಿ ಆಗ್ಬೋದು ಅಂತ ಅಂದ್ಕೊಂಡು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಫೋಲ್ಡ್ ಮಾಡಿ ಅವ್ರವ್ರ ರೂಮಲ್ಲಿ ತೊಗೊಂಡೋಗಿ ಇಟ್ಕೊಂಡ್ರೆ ಆಮೇಲೆ ಅವರೇ ಎತ್ತಿ ಇಟ್ಕೊಳ್ತಾರೆ ಫ್ರೆಂಡ್ಸ್. ಆಮೇಲೆ ನನಗೇನು ಪ್ರಾಬ್ಲಮ್ ಇರೋದಿಲ್ಲ, ಯಾಕಂದರೆ ಅವರು ಏನೇನು ಎಲ್ಲೆಲ್ಲಿ ಇಟ್ಟಿರ್ತಾರೆ ಅನ್ನೋದು ನನಗೆ ಗೊತ್ತಿಲ್ವಲ್ಲ. ನಾನು ಆಮೇಲೆ ಒಂದು ಹತ್ರ ಇಡೋದು, ಅವರು ಹುಡ್ಕೋದು ಬೇಡ ಅಂತ ಅಂದ್ಬಿಟ್ಟು ಆ ಥರ ಮಾಡ್ತೀನಿ. ಎಲ್ಲ ಫೋಲ್ಡ್ ಅಂತೂ ಮಾಡ್ತೀನಿ. ಫೋಲ್ಡ್ ಮಾಡಿ ತೊಗೊಂಡೋಗಿ ಅವ್ರ ರೂಮಲ್ಲಿ ಇಟ್ಟರೆ ಅವರು ಬಂದು ಸ್ಕೂಲಿಂದ ಎಲ್ಲ ಎತ್ತಿಟ್ಕೊಳ್ತಾರೆ. ಈ ಥರ ಫ್ರೆಂಡ್ಸ್. ಆಮೇಲೆ ಡಯಟ್ ಬಗ್ಗೆ ಕೂಡ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಪುಟ್ಟು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ ನಾನು. ಆಮೇಲೆ ಏನು ವ್ಲಾಗ್ ಮಾಡಿಲ್ಲ. ಈಗ ನಿಮ್ಮ ಜೊತೆ ಹಿಂಗೆ ಮಾತಾಡೋಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಎಲ್ಲರೂ ಹೇಗೆ ಸಣ್ಣ ಆದ್ರಿ ಅಂತ ಕೇಳ್ತಾರೆ ಫ್ರೆಂಡ್ಸ್. ಬಟ್ ಹೇಳಿದ್ರೆ ಮಾತ್ರ ಅದನ್ನು ಫಾಲೋ ಮಾಡಲ್ಲ. ಯಾಕೆ ಅಂತಂದರೆ ಅದು ಕಷ್ಟ ಅವ್ರಿಗೆ. ಫಾಲೋ ಮಾಡಬೇಕು. ಇವಾಗ ದಪ್ಪ ಆಗಿರೋದು ನಾವೇ ಅಲ್ವಾ ಫ್ರೆಂಡ್ಸ್. ನೀವು ದಪ್ಪ ಇದ್ದರೆ ನಾನು ಫಾಲೋ ಮಾಡೋದ್ರಿಂದ ನೀವು ಸಣ್ಣ ಆಗೋದಿಲ್ವಲ್ಲ. ಯಾರು ದಪ್ಪ ಇರ್ತಾರೋ ಅವರೇ ಫಾಲೋ ಮಾಡಿದ್ರೆ ತಾನೇ ಸಣ್ಣ ಆಗ್ತಾರೆ. ಹಾಗೆ ಫ್ರೆಂಡ್ಸ್, ನಾವು ತಿಂದಿರೋದ್ರಿಂದ ತಾನೇ ನಾವು ದಪ್ಪ ಆಗೋಕ್ಕೆ ಸಾಧ್ಯ. ಮತ್ತು ತಿಂದಿಲ್ಲ ಅಂದರೆ ಹೇಗೆ ಸಣ್ಣ ಆಗುತ್ತೆ? ಒಬ್ಬೊಬ್ರಿಗೆ ಬಿಡಿ, ಯಾವುದು ಅವರು ಹೆಲ್ತ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ಹೆಲ್ತ್ ಮೇಲೆ ಡಿಪೆಂಡ್ ಆದರೂ ಕೂಡ ನಮ್ಮ ಹೆಲ್ತಿಗೆ ನಾವು ಯಾವುದು ಕರೆಕ್ಟು, ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಬೇಕು ಫ್ರೆಂಡ್ಸ್. ನಮಗೇನು ಸರಿ, ನಮಗೇನು ತಪ್ಪು ಅಂತ ನಾವೇ ತಿಳ್ಕೊಬೇಕು ಫ್ರೆಂಡ್ಸ್. ಬೇರೆಯವರು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ನೀವೇ ಹುಡ್ಕೊತ ಹೋಗಿ ನಮಗೇನು ಸರಿ, ನಾವು ಯಾಕೆ ದಪ್ಪ ಆಗ್ತಾಯಿದ್ದೀರಿ, ನಾವೇನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಂಡ್ರೆ ಒಂದು ಬ್ಯೂಟಿಫುಲ್ ಲೈಫ್ ಕೂಡ ಸಿಗುತ್ತೆ. ಮತ್ತು ನಿಮ್ಗೆ ಹೇಗೆ ಇಷ್ಟನೋ ನೀವು ಆ ಥರ ಲೈಫ್ನ ಲೀಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ದಪ್ಪ ಇದ್ದರೆ ತುಂಬಾ ಪ್ರಾಬ್ಲಮ್ಸ್ ಅಂತೂ ಖಂಡಿತವಾಗ್ಲೂ ಶುರು ಆಗುತ್ತೆ ಫ್ರೆಂಡ್ಸ್. ದಪ್ಪ ಆಗೋದ್ರಿಂದ ನಮ್ಮ ಮನ್ಸು ಕೂಡ ನಮ್ಗೆ ಸರಿ ಇರೋದಿಲ್ಲ. ಏನಂದರೆ ಮನೇಲಿ ಸುಮ್ಮನೆ ಜಗಳ ಕೂಡ ಆಗ್ತಾ ಇರುತ್ತೆ. ಯಾಕಂದರೆ ನಾವು ದಪ್ಪ ಇರ್ತೀವಿ, ನಮ್ಮ ಕೈಲಿ ಕೆಲಸ ಕೂಡ ಮಾಡೋದಕ್ಕೆ ಆ್ಯಕ್ಟಿವ್ ಆಗಿರೋದಕ್ಕಾಗೋದಿಲ್ಲ. ಒಂದು ಕೆಲಸ ಹೇಳಿದ್ರೆ ಹೆಚ್ಚು, ಒಂದು ಕೆಲಸ ಹೇಳಿದ್ರೆ ಕಮ್ಮಿ, ಆ ಥರ ಇರುತ್ತೆ ಸಿಚುವೇಶನು. ಅದಕ್ಕೋಸ್ಕರ ನಾವು ಸಣ್ಣ ಇದು ನಮ್ಮ ಕೆಲಸ ನಾವು ಮಾಡ್ತಾಯಿದ್ರೆ ಮನೇಲಿ ಎಲ್ಲರೂ ಕೂಡ ಹ್ಯಾಪಿಯಾಗೇ ಇರ್ತಾರೆ. ಯಾರಿಗೂ ಏನು ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಒಂದು ಮನೆ ಸಂತೋಷವಾಗಿ ಸುಖವಾಗಿದೆ ಅಂತಂದರೆ ಅದಕ್ಕೆ ಮೇನ್ ಹೆಣ್ಮಕ್ಳೇ ಕಾರಣ ಆಗ್ತಾರೆ ಫ್ರೆಂಡ್ಸ್. ಹೆಣ್ಮಕ್ಳು ಹೇಗಿರ್ತಾರೆ ನೋಡಿ, ಆ ಥರ ಮನೇನಂತೂ ಸುಂದರವಾಗಿ ಇಟ್ಕೊಳ್ಬೋದು ಅಂತ ನನ್ನ ಅನುಭವದ ಮಾತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಫಸ್ಟೆಲ್ಲ ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ ಪ್ಲೀಸ್ ಹೋಟ್ಲಿಂದ ತೊಗೊಂಬಂದ್ಬಿಟ್ಟು ತಂದು ಕೊಡ್ತಾರೆ. ಅವರು ತಂದು ಕೊಡ್ದಿರ ಇರ್ತಾರೆ ಫ್ರೆಂಡ್ಸ್. ನಾವು ಹೇಳಿದ್ಮೇಲೆ ಹೋಟ್ಲಿಂದ ತಂದು ಕೊಡಲೇಬೇಕು, ತಂದು ಕೊಡ್ತಾರೆ. ನನ್ನ ಕೈಲಾಗಲಿಲ್ಲ, ಹೋಟ್ಲಿಂದ ತೊಗೊಂಬ, ಆ ಥರ ಎಲ್ಲ ಇತ್ತು ಫ್ರೆಂಡ್ಸ್. ಈಗೇನು ಗೊತ್ತಾ, ಆಯಿತಾ ಆಗಿಲ್ಲ ಅಂದರೆ ಒಂದು ಗ್ಲಾಸ್ ಕುಕ್ಕರಲ್ಲಿ ರೈಸ್ ಇಡೋದಕ್ಕೆ ಎಷ್ಟೊತ್ತಾಗುತ್ತೆ ಫ್ರೆಂಡ್ಸ್. ಅದನ್ನೆಲ್ಲ ಯೋಚನೆ ಮಾಡಬೇಕು. ಅದನ್ನೆಲ್ಲ ಯೋಚನೆ ಮಾಡೋದು ಯಾರು? ನಾವು ಹೆಣ್ಮಕ್ಳಾದರೂ ಯೋಚನೆ ಮಾಡಬೇಕು ಫ್ರೆಂಡ್ಸ್. ಅದನ್ನೆಲ್ಲ ನಿಜವಾಗ್ಲೂ ಅದನ್ನೆಲ್ಲ ಕಲಿತೆ. ನನಗಂತೂ ಈಗ ನನ್ನ ಲೈಫ್ ಒಂದು ಓಕೆ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಫಸ್ಟೆಲ್ಲ ಇದ್ದಿದ್ದು ಲೈಫೇ ಅಲ್ಲ ಫ್ರೆಂಡ್ಸ್. ಅವರಾಗಿದ್ದಾರೆ, ಇವ್ರು ಹೀಗಿದ್ದಾರೆ ಅನ್ನೋದಕ್ಕಿಂತ ಅವ್ರ ಲೈಫ್ಗೆ ಹೇಗೆ ಬೇಕೋ ಅವ್ರು ಆ ಥರ ಇದ್ದಾರೆ. ನನ್ನ ಲೈಫ್ಗೆ ಏನು ಬೇಕೋ ನಾನು ಆ ಥರ ಇರಬೇಕು. ನಾನು ಯಾಕೆ ಅವ್ರ ಲೈಫನ್ನು ನೋಡಿ ನಾನು ಆ ಥರ ಇಲ್ಲಲ್ಲ ಅಂತ ಅಂದ್ಕೊಳ್ಳೋದು ಯಾಕೆ? ಆ ಥರ ಅಂದ್ಕೊಳ್ಬಾರ್ದು. ಎಲ್ಲರೂ ನನ್ನ ಲೈಫನ್ನ ನೋಡಿ ನಾನು ಅವಳ ಥರ ಆಗಬೇಕಲ್ಲ ಅಂತ ಅಂದ್ಕೊಬೇಕು ಅನ್ನೋ ಒಂದು ಮೋಟಿವೇಶನ್ನ ಇಟ್ಕೊಂಡೆ ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಗ್ತಿದೆ ನನ್ನ ಲೈಫ್ ಜರ್ನಿ ಅಂತಲೇ ಹೇಳ್ಬೋದು. ಎಷ್ಟು 84 kg ಅಂದರೆ ನೀವೇ ಲೆಕ್ಕ ಹಾಕ್ರಿ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಒಂದು ಫೋಟೋ ಕೂಡ ಆ್ಯಡ್ ಮಾಡ್ತೀನಿ. ಫಸ್ಟು ನನ್ನ ಫೇಸ್ ಹೆಂಗಿತ್ತು, ಈಗ ಹೆಂಗಾಗಿದೆ ನನ್ನ ಫೇಸು ಅಂತಂದ್ಬಿಟ್ಟು ಅದನ್ನು ನೋಡ್ತಾ ಇದ್ದರೆ ನನಗೆ ಸಖತ್ ಖುಷಿ ಆಗುತ್ತೆ. ಮತ್ತು ನಾನು ಈ ಥರ ಇದನ್ನ ಅಂತ ಕೂಡ ನನಗೆ ಫೀಲ್ ಆಗುತ್ತೆ. ಮತ್ತು ಎಲ್ಲರೂ ಕೇಳ್ತೀರ ಫ್ರೆಂಡ್ಸ್, ಹೇಗೆ ಸಣ್ಣ ಆಗಬೇಕು ಅದು ಮತ್ತು ಹೇಳಿದ್ರೆ ಅದನ್ನು ಫಾಲೋ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದರೆ ನಿಮ್ಗಿನ್ನೂ ಅದು ಸೀರಿಯಸ್ನೆಸ್ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಮಾಡೋದಿಲ್ಲ. ನನಗೂ ಕೂಡ ಹೇಳ್ತಾ ಇದ್ದೀನಲ್ಲ, 10 to ಹುಟ್ಟಿದಾಗಿಂದ ನನಗೆ ಅನ್ಸೇ ಇಲ್ಲ ಬಿಡಿ ಫ್ರೆಂಡ್ಸ್. ಸಣ್ಣ ಆಗಬೇಕು ಅಂತ ಇತ್ತು, ದೇವ್ರ ಹತ್ರ ಎಲ್ಲ ಬೇಡ್ಕೊಳ್ತಾ ಇದ್ದೆ ಸಣ್ಣ ಆಗಬೇಕು ಅಂತ. ಬಟ್ ಸಣ್ಣ ಆಗೋದು ದೇವ್ರ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿದೆ. ನಾವು ಕಷ್ಟಪಡಬೇಕು. ಅದೇ ಥರ ಫ್ರೆಂಡ್ಸ್ ಜೀವನದಲ್ಲೂ ಕೂಡ ಅಷ್ಟೇ. ಉದ್ಧಾರ ಆಗಬೇಕು ಅಂತಂದರೆ ನಾವೇ ಕಷ್ಟಪಡಬೇಕು ಫ್ರೆಂಡ್ಸ್. ಬೇರೆ ಯಾರೂ ಕಷ್ಟಪಡೋದಕ್ಕಾಗೋದಿಲ್ಲ. ನಮ್ಮ ಲೈಫ್ ನಾವೇ ಲೀಡ್ ಮಾಡಬೇಕಲ್ವಾ? ಹಾಗೆ ಅಂದ್ಕೊಂಡು ನಾನು ಇತ್ತೀಚೆಗಂತೂ ತುಂಬಾ ಪೀಸ್ ಆ್ಯಂಡ್ ಕಾಮ್ ಆಗಿದ್ದೀನಿ. ಏನೇ ಆದರೂ ಕೂಡ ಎಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡಿದ್ದೀನಿ.
ಸಣ್ಣ ಆಗಿದ್ದರಿಂದ ನನ್ನ ಲೈಫಲ್ಲಿ ಇಷ್ಟೊಂದು ಚೇಂಜಸ್ ಆಗಿದೆ ಅಂದರೆ ನಿಮ್ಮ ಲೈಫಲ್ಲೂ ಕೂಡ ಯಾಕೆ ಚೇಂಜಸ್ ಆಗಬಾರ್ದು ಫ್ರೆಂಡ್ಸ್. ಈಗ ನಾನು ಹೇಳಿದ ಡಯೆಟ್ನ ಫಾಲೋ ಮಾಡಿರಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ. ನಿಮ್ಮ ಬಾಡಿಗೆ ಏನು ಬೇಕೋ ನೀವು ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಈಗ ಫಸ್ಟ್ ಅಂದರೆ ಫ್ರೆಂಡ್ಸ್ ಫೋನ್ ಇರಲಿಲ್ಲ, ಏನೂ ಇಲ್ಲ, ತಿಳ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ಫೋನಲ್ಲೂ ಅಷ್ಟೇ ಫ್ರೆಂಡ್ಸ್, ನಾವೇನು ಮಾಡ್ತೀವಿ ಅಂದರೆ ಯೂಟ್ಯೂಬ್ಗೆ ಹೋಗಿ ತಕ್ಷಣ ಸಣ್ಣ ಆಗೋಕ್ಕೆ ತುಂಬ ಹಾಕ್ಬಿಟ್ಟಿರ್ತಾರೆ ಫ್ರೆಂಡ್ಸ್. ಈ ಡ್ರಿಂಕ್ ಕುಡಿದ್ರೆ ಸಣ್ಣ ಆಗ್ತಾರೆ. ಒಂದು ಡ್ರಿಂಕಿಂದ ಯಾವತ್ತೂ ಸಣ್ಣ ಆಗೋದೇ ಇಲ್ಲ ಫ್ರೆಂಡ್ಸ್, ಹೇಳ್ತಾ ಇದ್ದೀನಲ್ವ. ನಾವು ಮೇನು ಆಯಿಲ್ ಕಮ್ಮಿ ಮಾಡಲೇಬೇಕು ಫ್ರೆಂಡ್ಸ್. ಆಯಿಲ್ ಅಂತೂ ಸಖತ್ ಡೇಂಜರ್ ಫ್ರೆಂಡ್ಸ್. ಆಯಿಲ್ ತಿನ್ನೋದು ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ಸಣ್ಣ ಆಗ್ತಾ ಬರುತ್ತೆ. ನಾವು ಆಯಿಲ್ ಬೇಕು ನಮ್ಮ ಬಾಡಿಗೆ ಅಂತ ಹೇಳ್ತಾರಲ್ವ. ಆಯಿಲ್ ಏನಕ್ಕೆ ಬೇಕು? ಆಯಿಲ್ ಬೇಕು ಅಂತಂದರೆ ನಾವು ಗುಡ್ ಫ್ಯಾಟ್ ತಗೊಳ್ಳೋಣ ಫ್ರೆಂಡ್ಸ್. ಈ ಕೆಮಿಕಲ್ ಎಣ್ಣೆನ ನಾವೇನಕ್ಕೆ ಯೂಸ್ ಮಾಡಬೇಕು? ನಮಗೆ ಆಯಿಲ್ ಕಂಟೆಂಟ್ ನಮ್ಮ ಬಾಡಿಗೆ ಬೇಕು ಅಂತಂದರೆ ಬಾದಾಮ್ ತಿನ್ನೋಣ, ಮತ್ತು ಕಡಲೆ ಬೀಜ ತಿನ್ನೋಣ. ಅದೆಲ್ಲ ತಿನ್ನೋದ್ರಿಂದ ನಮಗೆ ಆಯಿಲ್ ಎಷ್ಟು ಬೇಕೋ ಅದು ನಮ್ಮ ಬಾಡಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಹೇಳ್ಬೇಕು ಅಂತ ಅನಿಸ್ತು ಫ್ರೆಂಡ್ಸ್. ಯಾಕಂದರೆ ನನ್ನ ಕೈಯಲ್ಲೇ ನಾನು ಎಷ್ಟು ಲೇಸಿಯಾಗಿದ್ದೆ, ನನ್ನ ಕೈಯಲ್ಲೇ ಮಾಡೋಕ್ಕಾಯ್ತು ಅಂದರೆ ಎಲ್ಲರ ಕೈಲೂ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಟ್ರೈ ಮಾಡಿ. ಇವತ್ತಾಗಿಲ್ವಾ, ನಾಳೆಯಿಂದ ಟ್ರೈ ಮಾಡಿ. ಇವತ್ತೇನೋ ಫಂಕ್ಷನ್ ಬಂತ, ಇವತ್ತು ತಿನ್ಬಿಟ್ರೆ ಓಕೆ, ನೋ ಪ್ರಾಬ್ಲಮ್. ಒಂದು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಒಂದು ದಿನ ತಿಂದಿರೋದ್ರಿಂದ ನೀವು ದಪ್ಪ ಆಗಿರಲ್ಲ. ಒಂದು ದಿನ ತಿಂದು ನೋಡಿ, ನೀವು ಅದರಿಂದ ಏನು ದಪ್ಪ ಆಗೋದೇ ಇಲ್ಲ ಫ್ರೆಂಡ್ಸ್. ಒಂದು ದಿನ ತಿಂದ್ರೆ ಓಕೆ, ನಾಳೆಯಿಂದ ಸ್ಟಾರ್ಟ್ ಮಾಡಿ. ಇವತ್ತು ತಿಂದ್ಬಿಟ್ಟೆ ಬಿಟ್ಬಿಡೋಣ, ನಾವು ಒಂದು ವಾರ ಬಿಟ್ಕೊಂಡು ಸ್ಟಾರ್ಟ್ ಮಾಡೋಣ, ಅದೆಲ್ಲ ಬೇಡ ಫ್ರೆಂಡ್ಸ್. ಯಾವಾಗ ನಿಮ್ಮ ಹತ್ರ ಟೈಮ್ ಇರುತ್ತೋ ಆವಾಗ ನೀವು ಸ್ಟಾರ್ಟ್ ಮಾಡಿ ಟ್ರಾನ್ಸ್ಫಾರ್ಮೇಷನ್ನ. ನೀವು ಕೂಡ ನೋಡಿ, ನೀವು ದಪ್ಪ ಇರೋರಿಗೆ ಗೊತ್ತು ಫ್ರೆಂಡ್ಸ್ ಆ ಕಷ್ಟ ಏನು ಅಂತಂದ್ಬಿಟ್ಟು. ನಾನು ದಪ್ಪ ಇದ್ನಲ್ಲ, ಅದಕ್ಕೋಸ್ಕರ ನನಗೆ ಗೊತ್ತು ದಪ್ಪ ಇರೋರ ಕಷ್ಟ ಏನು ಅಂತಂದ್ಬಿಟ್ಟು, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಸುವರ್ಣ ಗೃಹ ಮಂತ್ರಿಯವರು ನಮ್ಮ ಮನೆಗೆ ಬಂದಿದ್ವಲ್ಲ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗಂತೂ ತುಂಬಾ ಖುಷಿ ಆಯಿತು. ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ವಲ್ಲ ಫ್ರೆಂಡ್ಸ್, ಆ ಎಪಿಸೋಡ್ನಂತೂ ನೋಡ್ಬಿಟ್ರೆ ಎಷ್ಟು ದಪ್ಪ ಇದ್ದೆ ಗೊತ್ತಾ ಅವಾಗ ನಾನು. ಇವಾಗಂತೂ ಸಖತ್ ಖುಷಿ ಆಯಿತು. ಬಟ್ ಆ ವೀಡಿಯೋಸ್ ನೋಡಿದ್ರೆ ಬೇಜಾರಾಗುತ್ತೆ ನನಗಂತೂ, ಏನು ಅಷ್ಟು ದಪ್ಪ ಇದ್ದೀನಲ್ಲ ನಾನು ಅಂತ ಅಂದ್ಬಿಟ್ಟು. ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ದು ಒಂಥರ ಎಕ್ಸ್ಪೀರಿಯೆನ್ಸ್ ಇತ್ತು. ಈ ಸಲ ಅಂತೂ ಇನ್ನೊಂದು ಥರ ಎಕ್ಸ್ಪೀರಿಯೆನ್ಸ್ ಇತ್ತು. ನಮ್ಮ ಫ್ಯಾಮಿಲಿ ಮತ್ತು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರೂ ಕೂಡ ಇದ್ದರು. ಅದರಿಂದ ನನಗೆ ಸಖತ್ ಖುಷಿ ಆಯಿತು. ನನ್ನ ಫ್ಯಾಮಿಲಿಯಿಂದ ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಇದ್ದರು. ಅವ್ರ ಫ್ಯಾಮಿಲಿಯಿಂದ ಅವ್ರ ಅಕ್ಕ, ಅವರಮ್ಮ ಎಲ್ಲರೂ ಇದ್ದರು. ಅದರಿಂದ ತುಂಬಾ ಚೆನ್ನಾಗಿತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಎಪಿಸೋಡ್ನಂತೂ ಮಿಸ್ ಮಾಡಿದೆ ನೋಡಿ. ಯಾವಾಗ ಟಿ ವಿಯಲ್ಲಿ ಆಗ್ತಾರೆ ಅಂತ ಅವ್ರು ನನಗೆ ಹೇಳಿದ ತಕ್ಷಣ ನಾನು ಯೂಟ್ಯೂಬಲ್ಲಿ ಕಮ್ಯುನಿಟಿ ಪೋಸ್ಟ್ ಮಾಡಿರ್ತೀನಿ. ಪ್ಲೀಸ್ ಎಲ್ಲರೂ ವಾಚ್ ಮಾಡಿ ಹೇಗಿತ್ತು ಅಂತಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಏನಾದರೂ ಡಯಟ್ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ಆದರೂ ನಿಮ್ಗೆ ಡೌಟ್ ಇದ್ದರೆ, ನಾನು ವೀಡಿಯೋದಲ್ಲಿ ಹೇಳಿರೋದ್ರ ಬಗ್ಗೆ ಯಾವುದ್ರ ಬಗ್ಗೆ ಆದರೂ ಡೌಟ್ ಇದ್ದು ಮತ್ತು ತಪ್ಪಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ನಾವೆಷ್ಟು ದಿನ ಬದುಕಿರ್ತೀವಲ್ಲ ಫ್ರೆಂಡ್ಸ್, ಅಲ್ಲಿ ಸಾಯೋ ಒಂದು ಕ್ಷಣದಲ್ಲೂ ಕೂಡ ನಾವು ಕಲಿಯೋದಿದ್ದೇ ಇರುತ್ತೆ ಅಂತೆ. ನಾವು ಕಲಿಯೋದು ಮಾತ್ರ ಎಂಡ್ ಆಗೋದೇ ಇಲ್ಲ ಫ್ರೆಂಡ್ಸ್. ಕಲಿತಾನೆ ಇರಬೇಕು. ನಾವು ಬದುಕಿರೋಷ್ಟು ದಿನ ಕೂಡ ಕಲಿತಾನೆ ಇರ್ತೀವಿ, ಕಲಿತಾನೆ ಇರಬೇಕು. ಅದೇ ಮನುಷ್ಯರ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಸಣ್ಣ ಆಗಬೇಕು ಅಂತ ದಯವಿಟ್ಟು ಅಡ್ಡದಾರಿಯಲ್ಲಿ ಮಾತ್ರ ಹೋಗಬೇಡಿ ಫ್ರೆಂಡ್ಸ್. ಅದು ಇದು ತಗೊಂಡು ನಿಮ್ಮ ಲೈಫ್ನ ನೀವೇ ಸ್ಪಾಯ್ಲ್ ಮಾಡ್ಕೋಬೇಡಿ. ಲೇಟ್ ಆದರೂ ನಿಧಾನ ಆದ್ರೂ ನೀವು ಒಳ್ಳೆ ದಾರಿನ ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ದಾರಿನ ಸೆಲೆಕ್ಟ್ ಮಾಡೋದು ನಿಮ್ಮ ಕೈಯಲ್ಲಿ ಇರುತ್ತೆ. ನೀವು ಅಡ್ಡದಾರಿಗೆ ಹೋದ್ಮೇಲೆ ಮತ್ತೆ ನೀವು ಹಿಂದೆ ಬರ್ತೀನಿ ಅಂತಂದರೆ ಬರೋದು ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ತುಂಬಾ ಸಫರ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಒಳ್ಳೆಯದಾಗಲಿ.